ಹೆಲೋ ಎಲ್ಲರಿಗೂ, ನಾನು ನಿಮ್ಮ ಮಂಜುನಾಥ್. ನಿಮಗೆ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ಅನ್ನು ಕಲಿಸ್ಲಿಕ್ಕೋಸ್ಕರ ನಾನು ನಿಮಗೆ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ಇನ್ ಕನ್ನಡ ಅಂತೇಳಿ ಒಂದು ಬೂಟ್ ಕ್ಯಾಂಪ್ ಅನ್ನು ಲಾಂಚ್ ಮಾಡಿದ್ದೇನೆ. ಅದರ ಬಗ್ಗೆ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಉಂಟು, ಅದನ್ನು ಚೆಕ್ ಮಾಡಿ ಅದಕ್ಕೆ ಎನ್ರೋಲ್ ಆಗಬಹುದು. ಬಟ್ ಅದರ ಒಂದು ಕೆಲವು ಬೆನಿಫಿಟ್ಸ್ ಅನ್ನು ಮತ್ತೆ ಅದ್ರಲ್ಲಿ ನಾನು ನಿಮ್ಗೆ ಎಂತೆಲ್ಲ ಕಲಿತೇನೆ ಅಂತೇಳಿ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೇನೆ. ಸೊ ಅದರಿಂದ ವಿಡಿಯೋನ ಎಂಡ್ ತನಕ ನೋಡಿ. ಫಸ್ಟ್ ಆಫ್ ಆಲ್, ನೀವು ಈ ಪರ್ಟಿಕ್ಯುಲರ್ ಬೂಟ್ ಕ್ಯಾಂಪಿಗೆ ಎನ್ರೋಲ್ ಆದ್ರೆ ನಿಮ್ಗೆ 25 ಡೇಸ್ ಎವ್ರಿ ಡೇ 2 ಅವರ್ಸ್ ಲೈವ್ ಕ್ಲಾಸ್ ಅಲ್ಲಿ ನಾನೇ ನಿಮ್ಗೆ ಬಂದು ಕಲಿಸ್ತೇನೆ. ಸೊ ಅದರಿಂದ ನಿಮ್ಗೆ ನಾನೆಂತಾದ್ರು ಕಲಿಸ್ತಿರುವಾಗ ಡೌಟ್ ಆದ್ರೆ ಇಮಿಡಿಯೇಟ್ಲಿ ನೀವು ಅಲ್ಲೇ ಕ್ವಶನ್ ಕೇಳಿ ಅದನ್ನು ಕ್ಲಿಯರ್ ಮಾಡಬಹುದು. ಸೊ ಅದು ನಿಮ್ಗೆ ತುಂಬಾ ಬೆನಿಫಿಟ್ ಆಗ್ತದೆ. ಅಷ್ಟೇ ಅಲ್ಲದೆ ನೀವು ಜಸ್ಟ್ ಇನ್ ಕೇಸ್ ಒಂದು ಕ್ಲಾಸ್ ಅನ್ನು ಮಿಸ್ ಆದ್ರೆ ನಿಮ್ಗೆ ರೆಕಾರ್ಡೆಡ್ ಕಂಟೆಂಟ್ ಸಹ ಅದರಲ್ಲಿ ಅವೈಲೇಬಲ್ ಇದೆ. ಸೊ ಅದರಿಂದ ನೀವು ಅದನ್ನ ಸಹ ನೋಡಬಹುದು. ನೆಕ್ಸ್ಟ್ ಅದಾದ ನಂತರ ನಿಮ್ಗೆ ಇದರಲ್ಲಿ ಎಂತೆಲ್ಲ ಕಲಿಸ್ತೇನೆ ಅಂತ ಹೇಳಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಫಸ್ಟ್ ಆಫ್ ಆಲ್, ನಿಮ್ಗೆ ಬೇಸಿಕ್ಸ್ ಆಗಿ ನಾನು HTML ಮತ್ತೆ CSS ಅನ್ನು ಕಲಿಸ್ತೇನೆ. ಬಟ್ HTML ಮತ್ತೆ CSS ಅನ್ನು ನಾನು ಸಹ ಆಲ್ರೆಡಿ ಈ ಪರ್ಟಿಕ್ಯುಲರ್ ಚಾನಲ್ ಅಲ್ಲಿ ಕಲಿಸಿದ್ದೇನೆ. ಮತ್ತೆ ನೀವು ಸಹ ನಿಮ್ಮ ಕಾಲೇಜ್ ಅಲ್ಲಿ ಅಥವಾ ಯಾವ್ದಾದ್ರು ಬೇರೆ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ವಿಡಿಯೋ ನೋಡಿ ಈ ಪರ್ಟಿಕ್ಯುಲರ್ ಸ್ಕಿಲ್ ಅನ್ನು ಕಲ್ತಿದ್ದೀರಿ ಅಂತೆಲ್ಲ ಅನ್ಕೊಳ್ಳುವ. ಬಟ್ ನಿಮ್ಗೆ HTML ಮತ್ತೆ CSS ಅನ್ನು ಕಲ್ತು ಪ್ರಾಜೆಕ್ಟ್ ಬಿಲ್ಡ್ ಮಾಡ್ಲಿಕ್ಕೆ ಕಾನ್ಫಿಡೆನ್ಸ್ ಉಂಟಲ್ಲ, ಅದನ್ನ ನಾನು ನಿಮ್ಗೆ ಈ ಪರ್ಟಿಕ್ಯುಲರ್ ಬೂಟ್ ಕ್ಯಾಂಪ್ ಅಲ್ಲಿ ನಾನು ನಿಮ್ಗೆ ಕಲಿಸಿ ಕೊಡ್ತೇನೆ. ಸೊ ಅದಾದ ನಂತರ ನಾನು ನಿಮ್ಗೆ ಯಾವ ರೀತಿ ಜಾವಾ ಸ್ಕ್ರಿಪ್ಟ್ ಅನ್ನು ಕಲಿಬಹುದು ಮತ್ತೆ ಯಾವ ರೀತಿ ಅದನ್ನು ವೆಬ್ ಡೆವಲಪ್ಮೆಂಟ್ ಅಲ್ಲಿ ಯೂಸ್ ಮಾಡಬಹುದು ಅಂತೇಳಿ ಕಲಿಸ್ತೇನೆ. ಜಾವಾ ಸ್ಕ್ರಿಪ್ಟ್ ಒಂದು ಲ್ಯಾಂಗ್ವೇಜ್ ಉಂಟಲ್ಲ, ಅದ್ರ ಬಗ್ಗೆ ನಾನು ತುಂಬಾ ವಿಡಿಯೋಸ್ ಆಲ್ರೆಡಿ ಮಾಡಿದ್ದೇನೆ. ಯಾವ ರೀತಿ ಅದು ಬೆನಿಫಿಷಿಯಲ್, ಯಾವ ರೀತಿ ಅದನ್ನು ನೀವು ಕಲ್ತ್ರೆ ವೆಬ್ ಡೆವಲಪ್ಮೆಂಟ್, ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಮತ್ತೆ ವಿಂಡೋಸ್ ಮ್ಯಾಕ್ OS ಅಪ್ಲಿಕೇಶನ್ ಎಲ್ಲ ಕ್ರಿಯೇಟ್ ಮಾಡಬಹುದು ಅಂತೇಳಿ ಆಲ್ರೆಡಿ ಹೇಳಿದ್ದೇನೆ. ಬಟ್ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ನಿಮ್ಗೆ ಯಾವ ರೀತಿ ನೀವು ಜಾವಾ ಸ್ಕ್ರಿಪ್ಟ್ ಅನ್ನು ಕಲ್ತು ವೆಬ್ ಡೆವಲಪ್ಮೆಂಟ್ ಅದರಲ್ಲಿ ಮಾಡಬಹುದು ಅಂತ ಹೇಳ್ತೇನೆ. ಅಷ್ಟು ಮಾಡಿ ನಿಮ್ಗೆ HTML CSS ಮತ್ತೆ ಜಾವಾ ಸ್ಕ್ರಿಪ್ಟ್ ಅನ್ನು ಯೂಸ್ ಮಾಡಿ ಒಂದು ವೆಬ್ಸೈಟ್ ಬಿಲ್ಡಿಂಗ್ ಮಾಡ್ಲಿಕ್ಕೆ ಕಾನ್ಫಿಡೆನ್ಸ್ ಸಿಗ್ತದೆ. ಅದಾದ ನಂತರ ಒಂದ್ಸರಿ ನಿಮ್ಮ ಬೇಸಿಕ್ಸ್ ಕ್ಲಿಯರ್ ಆದ ನಂತರ ನಾವು ರಿಯಾಕ್ಟ್ ಅನ್ನು ಕಲಿತೇವೆ. ಸೊ ನಿಮ್ಗೆ ರಿಯಾಕ್ಟ್ ಅನ್ನು ಉಂಟಲ್ಲ, ನಾನು ಯಾವ ರೀತಿ ಸ್ಟಾರ್ಟ್ ಇಂದ ಎಂಡ್ ತನಕ ಕರೆಕ್ಟ್ ಆಗಿ ಕಲಿಬಹುದು ಅಂತೇಳಿ ನಾನು ನಿಮ್ಗೆ ಕಲಿಸ್ತೇನೆ. ಅದರಲ್ಲಿರುವ ಎಲ್ಲ ಮೇನ್ ಕಾನ್ಸೆಪ್ಟ್ಸ್ ಅನ್ನು ನಾನು ನಿಮ್ಗೆ ಕಲಿಸಿ ನಿಮ್ಗೆ ಪ್ರಾಜೆಕ್ಟ್ ಅನ್ನು ಬಿಲ್ಡ್ ಮಾಡ್ಲಿಕ್ಕೆ ಆಗುವಷ್ಟು ನಾನು ತಂದು ಕೊಡ್ತೇನೆ. ಅದಾದ ನಂತರ ನಿಮ್ಗೆ ಬ್ಯಾಕ್ ಎಂಡ್ ಅಲ್ಲಿ ಉಂಟಲ್ಲ Node.js ಅನ್ನು ಕಲಿಸ್ತೇನೆ. ಈ ಪರ್ಟಿಕ್ಯುಲರ್ Node.js ಅಲ್ಲಿ ನಾವು ಎಕ್ಸ್ಪ್ರೆಸ್ ಅಂತೇಳಿ ಒಂದು ಸಣ್ಣದು ಫ್ರೇಮ್ ವರ್ಕ್ ಉಂಟು, ಅದನ್ನು ಯೂಸ್ ಮಾಡಿ ಯಾವ ರೀತಿ MongoDB ಬ್ಯಾಕ್ ಎಂಡ್ ಒಟ್ಟಿಗೆ ಕನೆಕ್ಷನ್ ಕೊಡುದು ಮತ್ತೆ ಯಾವ ರೀತಿ ಅದೆರಡನ್ನು ಯೂಸ್ ಮಾಡಿ ಒಂದು ಬ್ಯಾಕ್ ಎಂಡ್ API ಅನ್ನು ಕ್ರಿಯೇಟ್ ಮಾಡಬಹುದು ಅಂತೇಳಿ ಸಹ ನಾನು ನಿಮ್ಗೆ ಕಲಿಸ್ತೇನೆ. ಒಂದ್ಸರಿ ನಿಮ್ದು Node.js ಕಲ್ತಾಯ್ತು, ರಿಯಾಕ್ಟ್ ಕಲ್ತಾಯ್ತು, HTML CSS ನಾನು ಫಸ್ಟಿಗೆ ನಾನು ನಿಮ್ಗೆ ಕಲಿಸ್ತೇನೆ. ಅದೆಲ್ಲ ಕಂಬೈನ್ ಮಾಡಿ ಒಂದು ಪ್ರಾಜೆಕ್ಟ್ ಅನ್ನು ಬಿಲ್ಡ್ ಮಾಡಿಸ್ತೇನೆ. ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಅಲ್ಲಿ ಉಂಟಲ್ಲ, ನಿಮಗೆ ಕಂಪ್ಲೀಟ್ ಮರ್ನ್ ಸ್ಟ್ಯಾಕ್ ಅಲ್ಲಿ ಪ್ರಾಜೆಕ್ಟ್ ಇರ್ತದೆ. ಸೊ ಅದನ್ನ ಫ್ರಂಟ್ ಅಂಡ್ ಬ್ಯಾಕ್ ಅಂಡ್ ಡಾಟಾಬೇಸ್ ಎಲ್ಲ ಕಂಬೈನ್ ಮಾಡಿ ನಾವು ಮಾಡುದು ಅದನ್ನು. ಅಷ್ಟೇ ಅಲ್ಲದೆ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಆದ ನಂತರ ಇನ್ನೊಂದು ಪ್ರಾಜೆಕ್ಟ್ ಮಾಡಿಸ್ತೇನೆ. ಅದರಲ್ಲಿ ನಿಮ್ಗೆ ಯಾವ ರೀತಿ ಒಂದು ಕಾಮರ್ಸ್ ಪ್ರಾಜೆಕ್ಟ್ ಅನ್ನು ಮಾಡಿ ನಿಮ್ಗೆ ಅದರಲ್ಲಿ ಪೇಮೆಂಟ್ ಅಂತ ತಗೊಳ್ಬಹುದು ಅಂತ ಸಹ ಕಲಿಸ್ತೇನೆ. ಎಂತಕ್ಕಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ ವೆಬ್ ಡೆವಲಪ್ಮೆಂಟ್ ಅಲ್ಲಿ ಎಲ್ಲ ಕಾಮರ್ಸ್ ಅಲ್ಲಿ ಯಾವ ರೀತಿ ಪೇಮೆಂಟ್ ಗೇಟ್ ವೇನ ಇಂಟಿಗ್ರೇಟ್ ಮಾಡುದು ಉಂಟಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ನಿಮ್ಗೆ ಜಾಬ್ ರೆಡಿ ಆಗ್ಬೇಕಿದ್ರೆ. ಸೊ ಅದರಿಂದ ಈ ಪರ್ಟಿಕ್ಯುಲರ್ ಕೋರ್ಸ್ ಕಂಪ್ಲೀಟ್ ಜಾಬ್ ರೆಡಿ ಕೋರ್ಸ್ ಆಗಿರ್ತದೆ. ನೀವು ನಾನು ಕಲಿಸಿದ ಪ್ರಾಜೆಕ್ಟ್ ಅನ್ನು ಕರೆಕ್ಟ್ ಆಗಿ ಕಲ್ತು ಎಂತಾದ್ರೂ ನಿಮ್ಗೆ ಡೌಟ್ ಇದ್ರೆ ಅದನ್ನ ಅಲ್ಲೇ ಕ್ಲಿಯರ್ ಮಾಡಿ ಅಸೈನ್ಮೆಂಟ್ ಅನ್ನೆಲ್ಲ ಅಂತ ಕೊಡ್ತೇನೆ, ಅದನ್ನೆಲ್ಲ ನೀವು ಮಾಡಿದ್ರೆ ನೀವು ಕಂಪ್ಲೀಟ್ ಜಾಬ್ ರೆಡಿ ಆಗಿರ್ತೀರಿ. ಸೊ ಅದರಿಂದ ನೀವು ಅದರ ಬಗ್ಗೆ ಎಂತ ಚಿಂತೆ ಮಾಡುವ ಅಗತ್ಯ ಇಲ್ಲ. ಇದು ಕಂಪ್ಲೀಟ್ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ಇದು ಕೋರ್ಸ್ ಆಗಿರ್ತದೆ. ಸೊ ಅದರಿಂದ ನಿಮಗೆ ನಾನು ಅಲ್ಲಿ ಸಿಗ್ತೇನೆ, ಅಲ್ಲಿ ಎನ್ರೋಲ್ ಆಗಿ ನೀವು. ಬಾಯ್ ಬಾಯ್.